ಸ್ನೇಹಿತರೆ, ಇವತ್ತಿನ ವಿಷಯ ಏನಂತಂದರೆ ನೋಡಿ, ಸರ್ಕಾರ ಹೇಳ್ದಂಗೆ ಕೋರ್ಟ್ ಕೇಳಬೇಕಾ, ಇಲ್ಲ ಕೋರ್ಟ್ ಹೇಳ್ದಂಗೆ ಸರ್ಕಾರ ಕೇಳಬೇಕಾ? ಸರ್ಕಾರ ಅಂತ ಬಂದಾಗ ನಿಮಗೂ ಕೂಡ ಗೊತ್ತೇ ಇರುತ್ತೆ ನೋಡಿ, ಗೌರ್ಮೆಂಟ್ ಸರ್ಕಾರ ಅಂತ ಬಂದಾಗ, ಗೌರ್ಮೆಂಟ್ ಅಥವಾ ಸರ್ಕಾರ ಅಂತ ಬಂದಾಗ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎರಡು ಬರುತ್ತೆ. ನಮ್ಮ ಪಾಲಿಟಿಕ್ಸ್ ರಾಜಕೀಯದಲ್ಲಿ ಎರಡು ಸರ್ಕಾರಗಳು ಬರುತ್ತೆ. ರಾಜ್ಯ ಸರ್ಕಾರ, ಇನ್ನೊಂದು ಸೆಂಟ್ರಲ್ ಗೌರ್ಮೆಂಟ್ ಅಂತೀವಿ, ಕೇಂದ್ರ ಸರ್ಕಾರ. ಈಗ ನೋಡಿ, ಕೇಂದ್ರ ಸರ್ಕಾರದ ಒಂದು ರೂಲ್ಸ್ ಏನಿರುತ್ತೆ ಅದನ್ನು ಕೋರ್ಟ್ ಪಾಲನೆ ಮಾಡಬೇಕಾ, ಇಲ್ಲ ಅಂತಂದರೆ ರಾಜ್ಯ ಸರ್ಕಾರದ ರೂಲ್ಸ್ ಏನಿರುತ್ತೆ ಅದನ್ನು ಹೈಕೋರ್ಟ್, ನಮ್ಮ ಅದು ಸುಪ್ರೀಂ ಕೋರ್ಟ್ ಏನಿರುತ್ತೆ ಅದು ಕೇಂದ್ರ ಸರ್ಕಾರಕ್ಕೆ ಸೇರುತ್ತೆ. ಹೈಕೋರ್ಟ್ ಏನಿರುತ್ತೆ ಅದು ನಮ್ಮ ರಾಜ್ಯ ಸರ್ಕಾರಕ್ಕೆ ಸೇರುತ್ತೆ. ರಾಜ್ಯ ಸರ್ಕಾರ ಹೈಕೋರ್ಟನ್ನ ಫಾಲೋ ಮಾಡಬೇಕಾ, ಅಥವಾ ಸರ್ಕಾರನೇ ಕೋರ್ಟ್ ಹೇಳಿದ್ದನ್ನು ಫಾಲೋ ಮಾಡಬೇಕಾ? ಇಲ್ಲಾಂದರೆ ನೋಡಿ, ಈಗ ನೀವು ಇತ್ತೀಚೆಗೆ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬ್ಯಾನ್ ಅಂತ ಕೋರ್ಟ್ ತೀರ್ಮಾನ ಮಾಡ್ತು ನೋಡಿದ್ರಿ. ಆದರೆ ಸರ್ಕಾರ ಯಾಕೆ ಇಷ್ಟು ವರ್ಷ ಕಣ್ಣು ಮುಚ್ಚಿ ಕುಳಿತಿತ್ತು? ಸರ್ಕಾರನೇ ಬ್ಯಾನ್ ಮಾಡ್ಬೋದಿತ್ತಲ್ಲ. ನೋಡಿ, ಸರ್ಕಾರ ಅಂತ ಬಂದಾಗ ಗೌರ್ಮೆಂಟೇ ಕೂಡ ತೆಗೆದು ಬಿಸಾಕ್ಬೋದಿತ್ತಲ್ಲ, ಆ ಆ್ಯಪನ್ನು ಬ್ಯಾನ್ ಮಾಡ್ಬೋದಿತ್ತಲ್ಲ. ಕೋರ್ಟ್ಗೆ ಯಾಕೆ ಹೋದ್ರು? ನೋಡಿ, ಸರ್ಕಾರ ಅಂತ ಬಂದಾಗ ನೀವು ನೋಡಿರ್ಬೋದು, ಎಂತೆಂಥ ಎಷ್ಟೆಷ್ಟು ಕೋಟಿ ದುಡ್ಡನ್ನು ಮಾಡ್ತಾರೆ ಗೌರ್ಮೆಂಟ್ ಅವರು. ಮತ್ತು ನಮ್ಮ ರಾಜಕೀಯ ವ್ಯಕ್ತಿಗಳು ಅಷ್ಟೇ, ನಮ್ಮ ಪಾಲಿಟಿಕ್ಸ್ ಅಂತ ಬಂದಾಗ ನಮ್ಮ MLA MP ಎಷ್ಟೆಷ್ಟು ದುಡ್ಡು ಮಾಡ್ತಾರೆ, ಎಂತೆಂಥ ಕೋಟೆ ಕೊತ್ತಲಗಳನ್ನೆಲ್ಲ ಕಟ್ಟಿದ್ದಾರೆ, ಎಂತೆಂಥ ಅರಮನೆಗಳನ್ನು ಕಟ್ಟಿದ್ದಾರೆ, ಎಂತೆಂಥ ಅಪಾರ್ಟ್ಮೆಂಟನ್ನು ಕಟ್ಟಿದ್ದಾರೆ ಅಂತ ಕೂಡ ನೀವು ಕೂಡ ನೋಡ್ತಾ ಇರ್ತೀರಾ ನಮ್ಮ ರಾಜಕೀಯ ಅಂತ ಬಂದಾಗ. ಸ್ನೇಹಿತರೆ, ರಾಜಕೀಯ ಇಂಥ ಒಂದು ಸ್ಥಿತಿಗೆ ಬಂದುಬಿಟ್ಟಿದೆ ಅಂತಂದರೆ ನೀವು ನಂಬಲೇಬೇಕು. ನೋಡಿ, ನಮ್ಮ ದೇಶದಲ್ಲಿ ಇವತ್ತಿಗೂ ಕೂಡ ಪಾಲಿಟಿಕ್ಸ್ ರಾಜಕೀಯ ಅಂತ ಬಂದಾಗ ಇಂಥ ಒಂದು ಪರಿಸ್ಥಿತಿ ಇದೆ ಅಂತಂದರೆ ರಾಜಕೀಯದಲ್ಲಿ ನೀವು ನೋಡಲೇಬೇಕು. ಇಂಥ ಪರಿಸ್ಥಿತಿಯನ್ನು ಜನಗಳು ಸಿಡಿದು ಎದ್ದೇ ಬೀಳಲೇಬೇಕು ಅಂತ ಕೂಡ ಪ್ರಜಾಕೀಯ ಅನ್ನೋ ವ್ಯವಸ್ಥೆ ಕೂಡ ಉಪೇಂದ್ರ ಅವರು ಮಾಡ್ತಾಯಿದ್ದಾರೆ. ಇಂಥ ರಾಜಕೀಯ ಅಂತ ಬಂದಾಗ ನೋಡಿ, ನಮ್ಮ ಒಂದು ವಿಧಾನಸೌಧದಲ್ಲಿ ಕೂಡ ಈ ಥರ ಒಂದು ಪರಿಸ್ಥಿತಿ ಏನಂತಂದರೆ, ವಿಧಾನಸೌಧದಲ್ಲಿ ಕೂತ್ಕೊಂಡು ಏನೋ ಒಂದು ಚರ್ಚೆ ಮಾಡ್ತಾರೆ. ನಿಮಗೂ ಗೊತ್ತಿರುತ್ತೆ ವಿಧಾನಸೌಧದಲ್ಲಿ ಎಷ್ಟು ಒಂದು ಮಹಡಿಗಳಿದೆ. ನಾವು ಅಲ್ಲಿರತಕ್ಕಂಥ ಒಂದು 4 ಮಹಡಿಗಳು, 3 ಮಹಡಿ 4 ಮಹಡಿ ಇದೆ ಅಲ್ಲಿ ಅಷ್ಟೇ. ಆ ಮಹಡಿಯಲ್ಲಿ ತುಂಬ ಕೊಠಡಿಗಳಿವೆ, ರೂಮ್ಗಳು. ಆ ರೂಮ್ಗಳಲ್ಲಿ ಕೂತ್ಕೊಂಡು ಏನೋ ಒಂದು ಕುಳಿತುಕೊಂಡು ಚರ್ಚೆಯನ್ನು, ಒಂದೊಂದು ರೂಮಿಗೆ ಒಂದೊಂದು ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ, ಒಂದೊಂದು ರೂಮಿಗೆ ಒಂದೊಂದು ಕ್ಷೇತ್ರದ MLAಗಳು MP ಒಂದೊಂದು ಕ್ಷೇತ್ರದಲ್ಲಿ ಕೂತ್ಕೊಂಡು ಏನೋ ಒಂದು ಚರ್ಚೆಯನ್ನು ಮಾಡ್ತಕ್ಕಂಥದ್ದು ಅಂತ ಕೂಡ ನಿಮಗೂ ಕೂಡ ಗೊತ್ತೇ ಇರುತ್ತೆ. ನೋಡಿ, ಒಂದು ಗೌರ್ಮೆಂಟ್ ಆಫೀಸು ಅಂತ ಬಂದಾಗ ಏನು ಅಲ್ಲಿ ಒಂದೊಂದು ಡಿಪಾರ್ಟ್ಮೆಂಟ್, ಹೋಗಿ ಒಂದು ಹಾಸ್ಪಿಟಲ್ ಅಂತ ಬಂದಾಗ ಒಂದು ಡಿಪಾರ್ಟ್ಮೆಂಟ್ ಹೇಗಿರುತ್ತೋ, ನಮ್ಮ ವಿಧಾನಸೌಧದಲ್ಲೂ ಅಷ್ಟೇ ಒಂದು ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ರಾಜಕೀಯ ವ್ಯಕ್ತಿಗಳಿಗೆ ಒಬ್ಬೊಬ್ಬರು ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ. ಆ ಡಿಪಾರ್ಟ್ಮೆಂಟಲ್ಲಿ ಹೋಗಿ ನಮ್ಮ ಜನಗಳಿಗೆ ಏನು ಬೇಕು, ಏನು ಸವಲತ್ತುಗಳನ್ನು ಬೇಕು ಅದನ್ನು ಚರ್ಚೆ ಮಾಡ್ತಾರೆ. ನೋಡಿ, CM ಸಿದ್ದರಾಮಯ್ಯ ಅಂತಲ್ಲ, ನಮ್ಮ ರಾಜ್ಯದ CM ಅಂತ ಏನಿರ್ತಾರೆ, DCM ಅಂದರೆ ಡೆಪ್ಯೂಟಿ ಕಮಿಷನರ್, ಏನೇನು ಹೇಳ್ತೀವಿ DCM CM ಅದೆಲ್ಲ ಏನು ಹೇಳ್ತೀವಿ ಅದನ್ನ ಹೋಗಿ ಚರ್ಚೆ ಮಾಡಲೇಬೇಕಾಗುತ್ತೆ. ಒಬ್ಬ MLA MP ಆದವನು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಜಿಲ್ಲೆಗಳೇನಿದೆ, ಜಿಲ್ಲೆಗಳಲ್ಲೇ ಆಗ್ಬೋದು, ರಾಜ್ಯಗಳಲ್ಲೇ ಆಗ್ಬೋದು, ನಮ್ಮ ಆ ದೇಶಕ್ಕಂಥ MLA MPಗಳು ಆ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದ ಮೇಲೆ ಅಲ್ಲಿ ಹೋಗಿ ಚರ್ಚೆ ಮಾಡಲೇಬೇಕು. ನಮ್ಮ ಕಡೆ ನೀರಾವರಿ ಇಲ್ಲ, ನಮ್ಮ ಕಡೆ ಕಾಲುವೆಗಳಿಲ್ಲ, ಇದಕ್ಕೆ ನಮ್ಮ ಕಡೆ ರೋಡ್ಗಳು ಸೇಫ್ಟಿ ಕರೆಕ್ಟಾಗಿಲ್ಲ. ನೋಡಿ, ನಮ್ಮ ಕಡೆ ಒಂದು ರೋಡ್ಗಳಲ್ಲೇ ಇನ್ನೂ ರೋಡ್ಗಳು ಡೆವಲಪ್ಮೆಂಟ್ ಇಲ್ಲ, ಇನ್ನೂ ಮಣ್ಣು ರೋಡಲ್ಲಿ ನಾವು ಓಡಾಡ್ತಾ ಇದ್ದೀವಿ, ಇನ್ನೂ ತಾರ್ ರೋಡ್ ಹಾಕಿಲ್ಲ. ಇದೆಲ್ಲ ನೀವು ಕೇಳ್ತಾ ಇರ್ಬೋದು. ಇದನ್ನೆಲ್ಲ ನಾವು ಚರ್ಚೆಯನ್ನು ಮಾಡ್ತೀವಿ ವಿಧಾನಸೌಧದೊಳಗೆ. ಆದರೆ ಈಗ ಇವತ್ತಿನ ವಿಷಯ ಏನಂತಂದರೆ, ಈ ಕೋರ್ಟನ್ನು ಹೇಳೋದನ್ನು ಸರ್ಕಾರ ಪಾಲನೆ ಮಾಡಲೇಬೇಕಾ? ಹಾಗಾದರೆ ಸರ್ಕಾರನ ಏನಂತಂದರೆ ಕೋರ್ಟ್ ಹೇಳ್ದಂಗೆ ಕೇಳ್ಕೊಂಡಿರುತ್ತಾ? ಕೋರ್ಟ್ ಆದರೂ ನೋಡಿ, ನಿಮ್ಗೆ ಗೊತ್ತಿರ್ಬೋದು, ಕೋರ್ಟು ಸರ್ಕಾರ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರುತ್ತಾ? ನೋಡಿ, ಹಾಗಾದರೆ ಹೈಕೋರ್ಟು, ಸುಪ್ರೀಂ ಕೋರ್ಟ್ ಎಲ್ಲ ಜಡ್ಜ್ಗಳು ಏನಿರ್ತಾರೆ ನೋಡಿ, ನಿಮ್ಗೆ ಆಗಲಿ ನೋಡಿರ್ಬೋದು, ಲಾಸ್ಟ್ ಟೈಮು DK ಶಿವಕುಮಾರ್ ಅವರು ಕೂಡ ಜೈಲಿಗೆ ಹೋಗಿದ್ದು ಬಂದವರು, ಅವರೆಲ್ಲ CM DCM ಆಗ್ತಾರೆ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಳಿ. ನೋಡಿ, ಉಪಮುಖ್ಯಮಂತ್ರಿಗಳಾಗ್ತಾರೆ DCM ಅಂತಂದರೆ ಅವರೆಲ್ಲ ಜೈಲಿಗೆ ಹೋಗಿ ಬಂದವರೆಲ್ಲ ಒಬ್ಬೊಬ್ಬರು ಒಂದು ಕ್ಷೇತ್ರವನ್ನು ವಹಿಸ್ಕೊಂಡು ಅಲ್ಲೇ ಗೆದ್ದು. ನೋಡಿ, ನಮ್ಮ ಜನಗಳು ಜೈಲಿಗೆ ಹೋಗಿದ್ದು ಬಂದವ್ರಿಗೆ ಒಂದು ಕೊಡ್ತಾರೆ ಅಂತಂದರೆ, ಒಂದು ಒತ್ತನ್ನು ಕೊಡ್ತಾ ಇದ್ದಾರೆ ಅಂತಂದರೆ ಅದು ನಿಮಗೆ ಅರ್ಥ ಮಾಡ್ಕೋಬೇಕು. ನೋಡಿ, ಈಗ ಕೋರ್ಟ್ ಅಂತ ಬಂದಾಗ ಕೋರ್ಟ್ ಹೇಳಿದ್ದನ್ನು ನೋಡಿ ಸರ್ಕಾರ ಪಾಲಿಸ್ತಾ ಇಲ್ಲ. ಹಾಗಾದರೆ ಸರ್ಕಾರ ಹೇಳಿದ್ರೆ ನೋಡಿ, ಇಷ್ಟು ವರ್ಷಗಳೆಲ್ಲ ರ್ಯಾಪಿಡೋ ಊಬರ್ ಎಲ್ಲ ತುಂಬ ನೀವು ನೋಡಿರ್ಬೋದು, ಕೆಟ್ಟ ಸಂಸ್ಥೆಗಳು ಅಂತಲೇ ಹೇಳ್ಬೋದು. ಅವಕ್ಕಿಂತ ಇನ್ನೂ ಹೆಚ್ಚಾಗಿ ಹೇಳ್ಬೇಕಂತಂದರೆ, ಈಗ ಕೋರ್ಟ್ ಏನು ಹೇಳುತ್ತೆ ಅದನ್ನೇ ನಾವು ಪಾಲಿಸೋದು ಅಂತ ಕೂಡ ಸರ್ಕಾರ ಹೇಳ್ತಾರೆ. ಸರ್ಕಾರ ಏನು ಹೇಳುತ್ತೆ, ಕೋರ್ಟು ಏನು ಹೇಳುತ್ತೆ ಅದನ್ನೇ ನಾವು ಪಾಲಿಸೋದು ಅಂತ ಕೂಡ ಇವ್ರು ಹೇಳ್ತಾರೆ. ಇವ್ರು ಹೇಳೋದನ್ನು ಅವ್ರು ಹೇಳ್ತಾರೆ, ಅವ್ರು ಹೇಳೋದನ್ನು ಇವ್ರು ಹೇಳ್ತಾರೆ. ನೋಡಿ, ಅಲ್ಲಿಗೆ ಉಲ್ಟಂಪಲ್ಟ ಮಾತಾಡ್ಕೊಂಡು ನಮ್ಮ ಜನಗಳನ್ನೇ ಬಕ್ರ ಮಾಡ್ತಾ ಇರುವಂಥ ಸರ್ಕಾರಗಳ ಇವು ನಿಜವಾಗ್ಲೂ. ನೋಡಿ, ನೀವು ಹೇಳ್ಬೋದು, ನಿಜವಾಗ್ಲೂ ಸರ್ಕಾರ ಅಂತ ಬಂದಾಗ ಕೋರ್ಟ್ ಏನು ಹೇಳುತ್ತೆ ಅದನ್ನೇ ಫಾಲೋ ಮಾಡಬೇಕು, ಅದನ್ನೇ ನಾವು ನಡ್ಸ್ಕೊಂಡು ಹೋಗೋದು ಅಂತ ಹೇಳ್ತಾರೆ ಅವರು. ಆದರೆ ನೋಡಿ, ಅವ್ರದ್ದು ಏನಿದೆ ಒಂದು ಅಧಿಕಾರ ಅನ್ನೋದು, ಅಧಿಕಾರ ಚಲಾಯಿಸೋದು ಅನ್ನೋದು ಸರ್ಕಾರ ಕೈಲೇ ಇರುತ್ತೆ. ಕೋರ್ಟ್ ಒಂದು ಅಂಗ ಅಷ್ಟೇ, ಸರ್ಕಾರದ ಒಂದು ಭಾಗ ಅದು ಅಷ್ಟೇ. ನೋಡಿ, ಈಗ ನಮ್ಮ ಬಾಡಿಲಿ ಕೈ ಕಾಲು ಕಣ್ಣು ಮೂಗು ಹೇಗೆ ಭಾಗ ಇದೆಯೋ ಸರ್ಕಾರದಲ್ಲಿ ಕೂಡ ಒಂದು ಭಾಗ. ಈಗ ಕೋರ್ಟು
ಅಲ್ಲಿ ಲಾಯರ್ಸ್ಗಳೇನಿರ್ತಾರೆ, ಜಡ್ಜಸ್ ಏನಿರ್ತಾರೆ, ಕೋರ್ಟಲ್ಲೂ ಕೂಡ ಒಂದು ಭಾಗ ಇದ್ದಂಗೆ ಅದು, ಸರ್ಕಾರದ ಒಂದು ಭಾಗ. ಈಗ ಪೊಲೀಸ್ ಡಿಪಾರ್ಟ್ಮೆಂಟು ಇನ್ನೊಂದು ಭಾಗ, ಈ ಥರ ಅಷ್ಟೇ, ಅದು ಬೇರೆ ಇನ್ನೇನಿಲ್ಲ. ಆದರೆ ಕೋರ್ಟ್ ಹೇಳ್ದಂಗೆ ಸರ್ಕಾರ ಕೇಳ್ತಾ ಇಲ್ಲ ನೋಡಿ. ಕೋರ್ಟ್ ಕೂಡ ಎಷ್ಟೋ ಒಂದು ವಿಚಾರಣೆಗಳ ಮೂಲಕ ನಡೀತಾ ಇತ್ತು. ಈಗ ಒಂದು ಬೈಕ್ ಟ್ಯಾಕ್ಸಿ, ಆಟೋ ಡ್ರೈವರ್ಸ್ನ ಒಂದು ಜೀವನ, ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ಬೇಡ, ತುಂಬ ಹಿಂದೆ ಎಲ್ಲ ನೀವು ನೋಡಿರ್ಬೋದು. ಬೈಕ್ ಟ್ಯಾಕ್ಸಿ ಅಂತ ಬಂದಾಗ ಎಷ್ಟೆಷ್ಟು ಗಲಾಟೆಗಳು, ಎಷ್ಟೆಷ್ಟು ನಾನು ಕೂಡ ವಿಡಿಯೋ ಮಾಡಿ ಹಾಕಿದ್ದೀನಿ ಬೈಕ್ ಟ್ಯಾಕ್ಸಿ ಬಗ್ಗೆ ಎಲ್ಲ, ಎಷ್ಟೆಷ್ಟು ಇಲ್ಲೀಗಲ್ ಆ್ಯಪ್ಗಳು, ಮತ್ತು ಎಷ್ಟೆಷ್ಟು ಸರ್ಕಾರಕ್ಕೆ ಈ ಥರ ಏನೋ ಲಂಚ ಕೊಡ್ತಿರ್ತಕ್ಕಂಥ ಒಂದು ಆ್ಯಪ್ಗಳು, ಲಂಚ ಕೋಟಿ ದುಡ್ಡನ್ನು ಕೊಡ್ತಿರ್ತಕ್ಕಂಥ ಒಂದು ಆ್ಯಪ್ಗಳನ್ನು ಹುಟ್ಟಾಕಿ ಅವರು ಕೂಡ ಕೋಟಿ ದುಡ್ಡು ಮಾಡ್ತಿರ್ಬೋದು ಬಿಸ್ನೆಸ್ ಮ್ಯಾನ್ಗಳು. ನೋಡಿ, ನೀವು ನೋಡಿರ್ಬೋದು ಎಷ್ಟೋ ಜನ ಇದನ್ನೇ ಫಾಲೋ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರನೇ ನೋಡಿ, ಪದೇ ಎಲೆಕ್ಷನ್ ನಿಂತಮೇಲೆ ಇಂಥ ಸರ್ಕಾರ ಜೈಲಿಗೆ ಹೋಗಿ ಬಂದಿರತಕ್ಕಂಥ ಒಂದು CM ಅನ್ನೋ ಒಂದು ಸರ್ಕಾರದಲ್ಲಿ ಅವರನ್ನೇ ಗೆಲ್ಲಿಸಬೇಕು ನಾವು ಅಂತ ನೆಕ್ಸ್ಟು ತೀರ್ಮಾನ ಮಾಡ್ತಾರೆ. ಯಾಕೆ ನೋಡಿ, ಅಂಥವರೆಲ್ಲ ಏನೋ ಒಂದು ಕೆಟ್ಟ ಕೆಲಸ ಮಾಡಿ, ಏನೋ ಒಂದು ಹಗರಣ ಮಾಡಿ ಜೈಲಿಗೆ ಹೋಗಿ ಬಂದಿರ್ತಾರೆ. ಆದರೂ ಕೂಡ ಅವರನ್ನೇ ಫಾಲೋ ಮಾಡ್ತಾರೆ, ಅವರನ್ನೇ ಕೂಡ ವಹಿಸ್ಕೊಂಡು ಮಾತಾಡುವಂಥದ್ದು ಕೂಡ ನೀವು ಕೂಡ ನೋಡಿರ್ತೀರ. ಇದೆಲ್ಲ ನಿಜವಾಗ್ಲೂ ಈ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಇಂಥ ಪರಿಸ್ಥಿತಿ ಇದೆಯಲ್ಲ, ನಿಜವಾಗ್ಲೂ ಇದು ಸರಿನಾ? ನೀವೇ ಅರ್ಥ ಮಾಡ್ಕೊಳ್ಳಿ. ನೋಡಿ, ರಾಜ್ಯದಲ್ಲಿ ಅಂತ ಬಂದಾಗ ಈ CM DCM ಎಲ್ಲ ಹಿಂದೆ ಎಲ್ಲ BJP ಸರ್ಕಾರ, ಈಗ ಎಲ್ಲ JDS ಸರ್ಕಾರ, ಈಗ ನೋಡಿ ಕಾಂಗ್ರೆಸ್ ಸರ್ಕಾರ ಎಲ್ಲ ಏನು ಮಾಡ್ತಾ ಇದೆ. ಕೆಲವರೆಲ್ಲ ನೋಡಿ ನೀವು, ಅವರೆಲ್ಲ ಕೋಟಿ ಹಗರಣ ಏನೇನು ಮಾಡ್ತಾರೆ, ಎಷ್ಟೆಷ್ಟು ದುಡ್ಡಿನ ಮೂಟೆಯನ್ನು ಹೊತ್ಕೊಂಡು ಬರ್ತಾರೆ ಅನ್ನೋದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬಿಡಿಸಿ ಹೇಳ್ತೀನಿ. ಸರ್, ಈಗ ನೋಡಿ, ಈಗ ಗೌರ್ಮೆಂಟ್ ಸರ್ಕಾರ ಬಂದಾಗ ಈಗ ನೀವು ನೋಡಿರ್ತೀರ, CM ಎಲ್ಲ ಬಸವರಾಜ ಬೊಮ್ಮಾಯಿ ಆಗ್ಬೋದು, ಮಾಜಿ CM ಮುಖ್ಯಮಂತ್ರಿ ಅವರು ಯಡಿಯೂರಪ್ಪ ಆಗಿರ್ಬೋದು, ಈಗ ನರೇಂದ್ರ ಮೋದಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೇಂದ್ರ ಸರ್ಕಾರದಲ್ಲಿ ಕೂಡ ಅವರು ಕೂಡ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದರನ್ನ ನೀವು ನೋಡ್ತಾ ಇರ್ಬೋದು ಈಗ ಸ್ನೇಹಿತರೆ. ಯಾಕೆ ಅಂತಂದರೆ ಅವರೆಲ್ಲರೂ ಕೂಡ ನಿಜವಾಗ್ಲೂ ಕೂಡ ಅವ್ರನ್ನ ಯಾರು ಹಿಡಿತದಲ್ಲಿ ಇರ್ತಾರೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ನಿಜವಾಗ್ಲೂ ಅವರು ಒಂದು ಈಗ BJP ಸರ್ಕಾರಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಇದೆ ಅಂತಂದರೆ ಅದು ಮೋದಿ ಕೈಯಲ್ಲಂತೂ ಇರಲ್ಲ, ಅದು ಅಮಿತ್ ಶಾ ಅಂತ ಒಬ್ಬ ಹೆಡ್ ಇರ್ತಾರೆ. ಅವರು ಏನೋ ಈ BJP ಸರ್ಕಾರಕ್ಕೆ ಹೆಡ್ ಯಾರು ಇರ್ತಾರೆ, ಸರ್ಕಾರಕ್ಕೆ ಅಂತಲ್ಲ, BJP ಒಂದು ಪಕ್ಷಕ್ಕೆ ಹೆಡ್ ಯಾರು ಇರ್ತಾರೆ ಅವ್ರು ಹೇಳ್ದಂಗೆ ಪಾಲಿಸ್ಬೇಕಷ್ಟೇ. ಬೇರೆ ಈಗ ನೋಡಿ, ಈಗ DK ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರಕ್ಕೆ ಹೆಡ್ ಯಾರು? ಈಗ ನಮ್ಮ ಕರ್ನಾಟಕದಲ್ಲಂತೂ ಸಿದ್ದರಾಮಯ್ಯನೇ. ನೆಕ್ಸ್ಟು ಸೆಂಟ್ರಲ್ ಗೌರ್ಮೆಂಟ್ಗೆ ಹೋದರೆ ರಾಹುಲ್ ಗಾಂಧಿನೇ ಬರೋದು ಹೆಡ್ಡು. ಆ ಥರ ಬಂದಾಗ ಅವ್ರು ಹೇಳಿದ್ನೇ ಇವರು ಕೂಡ ಪಾಲಿಸೋದಷ್ಟೇ, ಬೇರೆ ಏನೇನಿಲ್ಲ. ನೋಡಿ, ಈಗ ಸರ್ಕಾರ ಅಂತ ಬಂದಾಗ ನೀವು ಕೂಡ ನೋಡಿರ್ತೀರ. ನೋಡಿ, ಸರ್ಕಾರ ಹೇಳದ್ನೇ ಕೋರ್ಟ್ ಅಂತಲ್ಲ, ಪೊಲೀಸ್ ಇಲಾಖೆ ಅಂತಲ್ಲ, ಎಲ್ಲ ಇಲಾಖೆಗಳು ಕೂಡ ಸರ್ಕಾರ ಏನು ಹೇಳುತ್ತೆ ಅದನ್ನೇ ಪಾಲಿಸಬೇಕು. ನೋಡಿ, ನೀವು ಯಾವುದೇ ಒಂದು ವಿಚಾರ ಅಂತ ಬಂದರೆ ಸರ್ಕಾರನೇ ಅಂತಲ್ಲ, ಯಾವುದಾದ್ರೂ ಒಂದು ಇಲಾಖೆ ತಗೊಳ್ಳಿ, ಒಂದು ಆರೋಗ್ಯ ಇಲಾಖೆ ಆಗ್ಬೋದು, ಒಂದೇನಾದರೂ ನೀವು ನಿಮ್ಮ ಅನ್ಸ್ಕೊಳ್ಳಿ, ಮನಸ್ಸಲ್ಲೇ ನೀವೇ ಅಂದ್ಕೊಳ್ಳಿ, ಇಂಥ ಇಲಾಖೆ ಇದೆ ನಮ್ಮ ಹತ್ರ, ಇಲಾಖೆ ಹೇಳ್ದಂಗೆ ಸರ್ಕಾರ ಏನು ಹೇಳುತ್ತೆ ಅದನ್ನೇ ರೂಲ್ಸ್ ಫಾಲೋ ಮಾಡಬೇಕಷ್ಟೇ. CM ಸಿದ್ದರಾಮಯ್ಯ ಏನಿದ್ದಾರೆ ಸರ್ಕಾರ ಅವ್ರ ಸರ್ಕಾರ ಹೇಳ್ದಂಗೆ ನಾವು ಕೇಳೋದು. ನೋಡಿ, ಕೋರ್ಟು ಅಷ್ಟೇ, ಸರ್ಕಾರ ಏನು ಹೇಳುತ್ತೆ ಅದನ್ನು ನಾವು ಕೇಳೋದು ಅಂತ ಕೂಡ ಕೋರ್ಟ್ ಕೇಳಲೇಬೇಕು. ನೋಡಿ, ಅದರಿಂದ ಹೈಕೋರ್ಟು, ಸುಪ್ರೀಂ ಕೋರ್ಟ್ ಕಡೆಯಿಂದ ಯಾವುದೇ ಆ್ಯಪ್ಗಳನ್ನು ಬ್ಯಾನ್ ಮಾಡಲಿಕ್ಕೆ ಅಧಿಕಾರ ಇಲ್ಲ. ಈಗ ಸರ್ಕಾರ CM ಸಿದ್ದರಾಮಯ್ಯ ಅವರು ಏನು ಹೇಳ್ತಾರೆ ಅದನ್ನು ನಾವು ಪಾಲಿಸ್ತೇವೆ ಅಷ್ಟೇ. ಅವ್ರು ಏನು ಹೇಳ್ದಂಗೆ ನಾವು ಕೇಳಬೇಕಷ್ಟೇ. ನಾವಿಲ್ಲ ಅಂದರೆ ನಾವು ಕೇಳಲ್ಲ. ಅವ್ರು ಹೇಳಿಲ್ಲ ಅಂದರೆ ಇಲ್ಲ, ನಮ್ಮನ್ನೇ ಸಸ್ಪೆಂಡ್ ಮಾಡ್ತಾರೆ. ಜಡ್ಜಿಂದ ಆಗಲಿ, ಒಂದು ಏನೇ ಆಗಲಿ, ಒಂದು ಜಡ್ಜಿ ಒಂದು ಹುದ್ದೆಯನ್ನು ಮಾಡ್ತಾ ಇರ್ತಾರೆ ಅವರು, ಹೈಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ಏನೇ ಆಗಲಿ ಲಾಯರ್ ಹುದ್ದೆಯನ್ನು ಮಾಡ್ತಾ ಇರ್ತಾರೆ, ನಮ್ಮನ್ನೇ ಸಸ್ಪೆಂಡ್ ಮಾಡ್ಬೋದಲ್ಲ ಅನ್ನೋ ಒಂದು ಭಯದಿಂದ ಇರ್ತಾರೆ ಅಷ್ಟೇ, ಬೇರೆ ಏನೇನಿಲ್ಲ ಸ್ನೇಹಿತರೆ. ನೋಡಿ, ಇನ್ನೊಂದು ಏನಂತಂದರೆ ಈ ವಿಷಯದಲ್ಲಿ ನಮ್ಮ ಜನಗಳು ತುಂಬ ಕೇರ್ಫುಲ್ಲು ವಹಿಸಬೇಕು. ಯಾಕೆ ಅಂತಂದರೆ ನಮ್ಮ ಜನಗಳು ಕೂಡ ಪರಿಸ್ಥಿತಿ ತುಂಬ ಹಾಳಾಗ್ತಾ ಇದೆ ರಾಜಕೀಯದಿಂದ. ನೋಡಿ, ರಾಜಕೀಯಕ್ಕೆ ಬರ್ತಾರೆ, ಗೆಲ್ಲಿಸ್ಕೋತಾರೆ, ಕೊನೆಗೆ ಅದೇನು ಸೇವೆ ಮಾಡಬೇಕು ಮಾಡ್ತಾರೆ ಅಷ್ಟೇ. ಕೋಟಿ ಲಂಚವನ್ನು ತಗೋತಾರೆ. ಕೋಟಿ ಲಂಚ, ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇರೋದ್ರಿಂದ ನಮ್ಮ ದೇಶ ಇವತ್ತಿಗೂ ಕೂಡ ತುಂಬ ಒಂದು ಚುಕ್ಕಿಯಾಗಿ ಉಳಿಬಿಟ್ಟಿದೆ ನಮ್ಮ ದೇಶ. ಇವತ್ತು ನಮ್ಮ ದೇಶ ಯಾಕೆ ಹೀಗಾಗಿದೆ, ಏನಾಗ್ತಾ ಇದೆ ನಮ್ಮ ದೇಶದಲ್ಲಿ ಅಂತ ಕೂಡ ಇವತ್ತಿಗೂ ಕೂಡ ಯಾರ ಕಡೆ ಕಾಣಿಸ್ತಾ ಇದ್ರು ಕೂಡ ಹೇಳ್ಕೊತಾ ಇಲ್ಲ ಅಷ್ಟೇ ನಮ್ಮ ಜನಗಳು. ನೋಡಿ, ನಮ್ಮ ಜನಗಳಿಗೂ ಕೂಡ ಗೊತ್ತೇ ಇದೆ ಎಷ್ಟೆಷ್ಟು ಕೋಟಿ ದುಡ್ಡು ಮಾಡ್ತಾರೆ. ನಮ್ಮ ಜನಗಳು ಕೂಡ ಅಷ್ಟೇ ಹೆಲ್ಪ್ ಮಾಡಿಬಿಟ್ಟು ಹೋಗ್ಬಿಡ್ತಾರೆ ಇವರು ಅಂತ ಅಂದ್ಬಿಟ್ಟು ಕೂಡ ನಾವು ನಮ್ಮ ಜನಗಳಿಗೆ ಹೇಳ್ತಾ ಇಲ್ಲ ಅಷ್ಟೇ. ನೋಡಿ, ಸರ್ಕಾರ ಅಂತ ಬಂದಾಗ, ಕೋರ್ಟ್ ಅಂತ ಬಂದಾಗ ಕೂಡ ನಿಮಗೂ ಕೂಡ ಗೊತ್ತೇ ಇರುತ್ತೆ ಈ ವಿಷಯ.